ಇಷ್ಟೊತ್ತು ತಾವು ಒಳ್ಳೆ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಕೆಲವು ಗೀತೆಗಳು ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಾಡಿದಂಥ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೀನಿ. ಈಗ ನಾನು ನನ್ನ ಆತ್ಮೀಯ ಮಿತ್ರ ಸನ್ಮಾನ್ಯ ಶ್ರೀ ಭುವನ್ ಜೀವರ್ನ ವೇದಿಕೆ ಮೇಲೆ ಕರೆಯೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸನ್ ನೆಟ್ವರ್ಕ್ನ ಒಂದು ಮುಖ್ಯಸ್ಥರಾದಂಥ ಸನ್ಮಾನ್ಯ ಶ್ರೀ ಭುವನ್ ಶಾಸ್ತ್ರಿ ಅವರು ವೇದಿಕೆ ಮೇಲೆ ಬರಬೇಕು. ಭುವನ್ ಶಾಸ್ತ್ರಿಜಿ ದಯವಿಟ್ಟು ವೇದಿಕೆ ಮೇಲೆ ಜೋರಾಗಿ ಚಪ್ಪಾಳೆಯ ಮೂಲಕ ಅವ್ರನ್ನ ಆ್ಯಕ್ಚುಲಿ ತುಂಬ ಬ್ಯುಸಿ ಮನುಷ್ಯ, ಈಗಲೂ ಶೂಟಿಂಗ್ ಇದೆ ಅವ್ರಿಗೆ. ಆದರೂ ನಮ್ಮ ಒಂದು ಕೋರಿಕೆಗೆ ಮೇರೆಗೆ ಅವರು ಆಗಮಿಸಿದ್ದಾರೆ. ಧನ್ಯವಾದಗಳು ಸರ್. ಒಬ್ಬರು ಚಾನಲ್ ಮುಖ್ಯಸ್ಥರು ಬರಬೇಕು ಅಂದರೆ ಅಷ್ಟು ಈಸಿ ಅಲ್ಲ. ನಮ್ಮ ಮೇಲೆ ವಿಶ್ವಾಸವಿಟ್ಟು ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ನನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೀನಿ. ಹಾಗೂ ಮತ್ತೊಂದು ಅಪ್ಕಮಿಂಗ್ ಮಾಡೆಲ್ ಅಂತ ಹೇಳ್ಬೋದು. ಕುಂದಾಪುರದಲ್ಲಿ ಹುಟ್ಟಿ ಬೆಳೆದು ಇಲ್ಲಿ ಬೆಂಗಳೂರಿಗೆ ಬಂದು ಮಾಸ್ಟರ್ ಡಿಗ್ರಿ ತಗೊಂಡು ಈಗ ಹಲವಾರು ಒಂದು ಚಿತ್ರದಲ್ಲಿ ಅವರು ಭಾಗವಹಿಸಿ ಈಗ ಮುಂದೆ ಜನವರಿ ಫೆಬ್ರವರಿ ಕೂಡ ಅವರು ಮುಂಬೈ ಡೆಲ್ಲಿಲಿ ಕೂಡ ಅವರು ತಮ್ಮ ರ್ಯಾಮ್ ಶೋನ ಮಾಡ್ತಾ ಇದ್ದಾರೆ. ಅಪ್ಕಮಿಂಗ್ ಮಾಡೆಲ್ ಹಾಗೂ ಚಿತ್ರನಟಿಯಾಗೋದಕ್ಕೆ ಬಹಳ ಪ್ರಯತ್ನ ಪಡ್ತಾ ಇರುವಂಥ ಸನ್ಮಾನ್ಯ ಕುಮಾರಿ ನಮನ ಹೆಗಡೆ ಅವರಿಗೆ ಜೋರಾಗಿ ಚಪ್ಪಾಳೆಯ ಮೂಲಕ ತಾವು ಸ್ವಾಗತನ ಬಯಸಬೇಕು. ಈಗ ನಾನು ನಮ್ಮ ಭುವನ್ಜಿಗೆ ಎರಡು ಮಾತನಾಡೋದಕ್ಕೆ ಕೋರ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ. ನಮ್ಮ ಪ್ರೀತಿಯ ಭರತ್ ಅವರು ಸುಮಾರು ಒಂದು ವರ್ಷದಿಂದ ನನಗೆ ಕರೀತಾ ಇದ್ರು, ಸರ್ ನೀವು ಬರಬೇಕು ನಮ್ಮ ಪುಟ್ಟ ಕಾರ್ಯಕ್ರಮಕ್ಕೆ ನೀವು ಬಂದು ಎಂಜಾಯ್ ಮಾಡಿ. ಅವರು ಫೋನ್ ಮಾಡಿದಾಗೆಲ್ಲ ನಾನು ಫೋನೇ ರಿಸೀವ್ ಮಾಡ್ತಿರ್ಲಿಲ್ಲ, ಅವ್ರು ಮಾತಾಡಕ್ಕೆ ಆಗ್ತಾ ಇಲ್ಲ. ಯಾವಾಗ್ಲೂ ರಾತ್ರಿ 12 ಗಂಟೆಗೆಲ್ಲ ಫೋನ್ ಮಾಡ್ಬಿಟ್ಟು ಅವಾಗ ಮಾತಾಡ್ತಾ ಇದ್ದೆ ಅವ್ರ ಹತ್ರ. ಹಣ ಕಾರ್ಯಕ್ರಮ ಮುಗಿದು ನಾನು ಮನೆಗೆ ಬಂದ್ಬಿಟ್ಟೆ ಅಂದ್ರೆ ಅಷ್ಟು ಹೆಕ್ಟಿಕ್ ಸ್ಕೆಡ್ಯೂಲ್ ಅಲ್ಲೂ ಪಾಪ ಅವರು ನನಗೆ ತುಂಬಾ ಸಲ ಬಲವಂತ ಮಾಡಿದ್ರು. ಇವತ್ತು ಬರ್ಲಿಲ್ಲ ಅಂದ್ರೆ ನಾನು ಇನ್ನ ಮಾತಾಡ್ಸಲ್ಲ, ನಿಮ್ಮನ್ನ ಕೈ ಬಿಟ್ಬಿಡ್ತೀನಿ ಅಂತ. ಸಾರಿ ಅಣ್ಣ, ನಮ್ದು ಪುಟ್ಟ ಕಾರ್ಯಕ್ರಮ ಬನ್ನಿ ಅಂತ ನಾನಂದೆ. ಪುಟ್ಟ ಕಾರ್ಯಕ್ರಮ ಆಗ್ಲಿ ದೊಡ್ಡ ಕಾರ್ಯಕ್ರಮ ಆಗ್ಲಿ, ಕಾರ್ಯಕ್ರಮ ಇವತ್ತಿಲ್ಲಿ ಬಂದು ನೋಡಿದ್ಮೇಲೆ ನಿಮ್ಮಲ್ಲಿರುವಂತಹ ಪ್ರತಿಯೊಬ್ಬರಲ್ಲಿ ಉತ್ಸಾಹ ನೋಡಿ, ಇವರು ಹಾಡ್ತಿರುವಂತಹ ಪ್ರತಿಯೊಂದು ಹಾಡ್ಗೂ ನಿಮ್ಮ ಚಪ್ಪಾಳೆ, ನಿಮ್ಮ ಉತ್ಸಾಹ ನೋಡಿ ಇನ್ನೂ ಒಂದು 10 ನಿಮಿಷ ಕುತ್ಕೊಳ್ಳೋಣ ಅಂತ ಆಲ್ರೆಡಿ ಒಂದು 1 ಅವರ್ ಆಯ್ತು ನಾನು ಬಂದು ಆರಾಮಾಗಿ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೆ. ಅವಾಗ್ಲಿಂದ ಒಂದು 10 ಸತಿ ಫೋನ್, ಮುಂದೆ ಬನ್ನಿ. ಇಲ್ಲ, ನಾನು ಹಿಂದ್ಗಡೆ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀನಿ, ಕಾರ್ಯಕ್ರಮ ಎಂಜಾಯ್ ಮಾಡ್ತೀನಿ ಅಂದೆ. ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಮಲ್ಲೇಶ್ವರಂ ಅಲ್ಲಿ ನಮ್ಮ ಇವತ್ತಿನ ಸಂಸ್ಕೃತಿ ಕಲೆಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟು ಎಲ್ಲ ಜನ ಸಹಕರಿಸ್ತಾರೆ. ನಮ್ಮ ಹಲವಾರು ಕಾರ್ಯಕ್ರಮಗಳು ಸಹಕರಿಸಿದ್ದಾರೆ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಹಾಲ್ ತುಂಬೋಗಿದೆ. ಎಲ್ಲ ಒಂದ್ಸತಿ ಹಿಂದೆ ಒಂದ್ಸಲ ತಿರುಗಿ ನೋಡಿ. ಮುಳುಗೋಗ್ಬಿಟ್ಟಿದ್ರೆ ಎಲ್ಲರೂ ಹಾಡಲ್ಲಿ ಅಲ್ವಾ? ಎಂಜಾಯ್ ಮಾಡ್ತಾ ಇದ್ದೀರಾ ಎಲ್ರು? ಸೌಂಡೇ ಇಲ್ಲ ಸರ್. ನಮ್ ಭರತ್ ಅವ್ರಿಗೋಸ್ಕರ ಇನ್ನೊಂದ್ ಸ್ವಲ್ಪ ಜೋರ್ ಸೌಂಡ್. ಎಸ್, ವೆರಿ ನೈಸ್, ತುಂಬಾ ಸಂತೋಷ. ನಮ್ಮ ಸೀನಿಯರ್ ಪ್ರೊಡ್ಯೂಸರ್ ಬಂದಿದ್ದಾರೆ ಮಂಜು ಅಂತ. ಅವ್ರಿಗೆ ಹೇಳ್ತಾ ಇದ್ದೆ, ಮಂಜು ಇದು ದಿಸ್ ಕ್ರೌಡ್ ಇಸ್ ಟೋಟಲಿ ಡಿಫರೆಂಟ್. ಸಾಂಗ್ಸ್ ಒಂದು ಕ್ಲಾಸಿಕ್ಸ್ ನ ಎಂಜಾಯ್ ಮಾಡ್ಲಿಕ್ಕೆ ಎಷ್ಟು ಎಂಜಾಯ್ ಮಾಡ್ತಾ ಇದಾರೆ ಇವ್ರು. ಯಾರು ರೀಲ್ಗಳು, ಶಾರ್ಟ್ಸ್ ಇದು ಯಾವ್ದು ನೋಡಲ್ಲ, ಕಾರ್ಯಕ್ರಮ ಎಂಜಾಯ್ ಮಾಡ್ತಾ ಇದಾರೆ. ಸೊ ಇವ್ರಿಗೋಸ್ಕರ ನಾವು ಇನ್ನೊಂದ್ಸತಿ ಜೋರಾಗಿ ಚಪ್ಪಾಳೆ ನಮಗ್ ನಾವೇ ತಟ್ಕೊಳ್ಳೋಣ. ಬಹಳ ಸಂತೋಷ ಆಯ್ತು. ಇದೇ ರೀತಿ ನಮ್ಮ ಭರತ್ ಅವ್ರಿಗೆ ಇನ್ನಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ಲಿಕ್ಕೆ ನಮ್ಮೆಲ್ಲರ ಸಹಕಾರ ನೀಡೋಣ. ಅವ್ರು ಇನ್ನೂ ದೊಡ್ಡ ಕಾರ್ಯಕ್ರಮಗಳು ಮಾಡ್ಲಿ, ನಮ್ಮ ಸಹಕಾರನೂ ನಮಗೆ ಸದಾ ಇದೆ. ಇನ್ನೂ ಒಳ್ಳೇದಾಗ್ಲಿ.
ಈ ತರ ಪ್ರತಿಯೊಬ್ಬ ಕಲಾವಿದರ, ಪ್ರತಿಯೊಬ್ಬರ ಸೀನಿಯರ್ ಗಾಯಕರ ಎಲ್ಲರಿಗೂ ಒಂದು ವಿಶೇಷವಾದಂತ ಕಾರ್ಯಕ್ರಮ ಪ್ಲಾನ್ ಮಾಡಿ ಅದಕ್ಕೆ ನಮ್ಮ ಕಡೆಯಿಂದ ಏನ್ ಸಹಕಾರ ಬೇಕು ನಾವು ಕೊಡ್ತೀವಿ. ಓಪನ್ ಆಗಿ ಹೇಳ್ತಾ ಇದ್ದೀನಿ ನನಗೆ. ಥ್ಯಾಂಕ್ ಯು. ಧನ್ಯವಾದಗಳು ಭುವನ ಶಾಸ್ತ್ರಿ ಅವರು. 81 ಕಾರ್ಯಕ್ರಮ ಆಯಿತು, 82ನೇ ಕಾರ್ಯಕ್ರಮ. ಇದೇ ರೀತಿ ನಮಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಆ ವೇದಿಕೆ ಮೇಲೆ ಇನ್ನೊಂದು ಕೋರಿಕೆ, ನಮ್ಮ ನಮನ ಹೆಗಡೆ ಅವರು ದಯವಿಟ್ಟು ತಮ್ಮ ಸೀರಿಯಲ್ಗಳಲ್ಲಿ ದಯವಿಟ್ಟು ಅವರಿಗೆ ಚಾನ್ಸ್ ಕೊಟ್ಟು ಅವ್ರನ್ನ ಬೆಳೆಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ವೇದಿಕೆ ಮೇಲೆ ಮಾತು ಕೊಟ್ಟಿದ್ದೀರಾ, ಆ ಮಂಜು ಅಂತೂ ಮಾತು ಕೊಟ್ಟು ಆಯ್ತಾ. ಈಗ ನಮ್ಮನ ಹೆಗಡೆ ಅವರು ಒಂದೆರಡು ಮಾತು ಮಾಡಲಿ. ನಮಸ್ತೆ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಸರ್, ಈ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ. ಆ್ಯಂಡ್ ದೆನ್ ನನ್ನ ಕರೆದ್ಬಿಟ್ಟು ನಿಮ್ಮ ಫಿಲ್ಮಲ್ಲಿ ಲೈಕ್ ನೀವು ಹೇಳಿದ್ರಲ್ಲ, ಫಿಲ್ಮಲ್ಲಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮುಂದೆ ಬರೋ ಎಲ್ಲ ಫಿಲ್ಮಿಗೂ ಹೀಗೆ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಾವೆಲ್ಲ ಚಾನ್ಸ್ ಕೊಡೋರು ಇವರು ಚಾನಲ್ ಇರಲಿ. ಮತ್ತೊಮ್ಮೆ ನಾನು ಎಲ್ಲರಿಗೂ ವಂದಿಸುತ್ತಾ ಭುವನ ಶಾಸ್ತ್ರಿಗೆ ಮತ್ತೊಮ್ಮೆ ಸ್ಪೆಷಲ್ ಆಗಿ ನಾನು ಅವ್ರನ್ನ ಥ್ಯಾಂಕ್ಸ್ ಹೇಳ್ತಾ, ಮುಂದೆ ಒಳ್ಳೊಳ್ಳೆ ಕಾರ್ಯಕ್ರಮ ಕರಿತೀವಿ, ಬರಬೇಕು. ಹಾಗೂ ನಮ್ಮನ ಹೆಗಡೆ ಅವರು ಕೂಡ ಒಳ್ಳೇದಾಗಲಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ತಾ, ಅವರು ಇಷ್ಟು ದೂರ ಅವ್ರು ಈಗ ಕೆಲಸ ಮಾಡ್ತಾ ಇದ್ದಾರೆ, ಆಲ್ರೆಡಿ ಇಲ್ಲೇ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಾಯಿದ್ರು. ಇರಲಿ, ಅಷ್ಟು ಬಿಸಿ ಶೆಡ್ಯೂಲ್ ಕೂಡ ಅವರು ಬಂದು ನಿಮ್ಮನ್ನೆಲ್ಲ ಉದ್ದೇಶಿಸಿ 2 ಮಾತನ್ನು ಮಾತಾಡಿದ್ದಾರೆ. ಬಳಿಲಿ ಕಲಾವಿದರು ಬೆಳಿಬೇಕು, ನಮ್ಮವ್ರು ಬೆಳಿಬೇಕು, ತಾವು ಬೆಳೆಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಮತ್ತೊಮ್ಮೆ ತಮಗೆಲ್ಲ ವಂದಿಸುತ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಥ್ಯಾಂಕ್ ಯು.